ನೋಡ್ದೈತಿ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ನಾಷ್ಟಕ್ಕಿದ್ರೆ ಉಪ್ಪಿಟ್ಟು ಮತ್ತು ಚೂಡ ಮಾಡಿದ್ರೆ ಇಷ್ಟೊತ್ತನಕ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅರ್ಬಿ ತೊಳೆಯೋದು ಮತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಾಷ್ಟಕ್ಕಿದ್ರೆ ಪಟ್ಟಂತ ಉಪ್ಪಿಟ್ಟು ಮತ್ತು ಚೂಡ ಎರಡು ರೆಡಿ ಮಾಡಿಬಿಟ್ಟು ನಾಷ್ಟ ಎಲ್ಲ ಮುಗಿಸ್ದೆ ನೋಡ್ರಿ. ಮತ್ತು ಹಪ್ಪಳ ಹಿಟ್ಟನ್ನು ರೆಡಿ ಮಾಡಿದ್ದೆ, ಹಪ್ಪಳನೂ ಹಾಕಕ್ಕೆ ರೆಡಿ ಮಾಡ್ಕೊಳಕಂತೀನಿ ಅಂದರೆ 4 kg ಹಪ್ಪಳನ ಒಬ್ಬರಿಗೆ ಕಳ್ಸೋದೈತಿ. ಆದ್ರೂ ತೊಗೊಂಬಿಟ್ಟಿದ್ದೀನಿ ಅಂದರೆ ಅಮೌಂಟೆಲ್ಲ ಹಾಕಿಬಿಟ್ಟಾರು. ನಾನು ಊರಿಗೆ ಹೋಗೋದೈತ್ರಿ, ಹಾಗಾಗಿ ಪಟ್ ಅಂತೇಳಿ ಇವತ್ತನ 1-2 kg ಮಾಡಿಬಿಟ್ಟಿಂದ ರೆಡಿ ಮಾಡೋಣಂತಾರೆ. ಆಲ್ರೆಡಿ ಅಮೌಂಟ್ ಪೇ ಮಾಡಿಬಿಟ್ಟಾರು, ಹಾಗಾಗಿ ಜಾಸ್ತಿ ರೆಸ್ಪಾನ್ಸಿಬಲ್ ಇರುತ್ತಲ್ರಿ. ಅದಕ್ಕಾಗಿ ಫಸ್ಟಿಗೆ ಇವತ್ತು 1 kg ರೆಡಿ ಮಾಡಿದ್ದು ಹಿಟ್ರಿ. ಅಂದರೆ 2 kg ಒಮ್ಮೆ ರೆಡಿ ಮಾಡಿಬಿಟ್ರೆ ಏನೈತಲ್ಲ ಭಾಳ ಕಷ್ಟ ಅಂತ ಅನ್ಸುತ್ತೆ. ಅಂದರೆ ಅದು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ, ಹಾಗಾಗಿ 1 kg ರೆಡಿ ಮಾಡಿಬಿಟ್ಟು ಹಪ್ಪಳ ಮಾಡೋಣ ಅಂತಾರೆ. ಈಗ 1 kg ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಇಟ್ಟಿದ್ದೆ ರೀ. ಅಂದರೆ ಫಸ್ಟಿಗೆ ಹಿಟ್ಟನ್ನು ರೆಡಿ ಮಾಡಿಟ್ಟು ಜಳಕ ಮುಗಿಸ್ಬಂದು ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಟು ನಾಷ್ಟ ಮಾಡಿಬಿಟ್ಟು ಈಗಿದ್ರೆ ಹಪ್ಪಳ ರೆಡಿ ಮಾಡಾಕಂತೀನಿ ನೋಡ್ರಿ. ಇದು ಏನು ಹಿಟ್ಟು ಐತಲ್ರಿ 1 kg ಹಿಟ್ಟು, ಇಷ್ಟು ಹಿಟ್ಟೆಲ್ಲ ನಾವು ಹಪ್ಪಳ ಮಾಡಿದಾಗ ಅವಾಗ 1 kg ಹಪ್ಪಳನ ರೆಡಿ ಆಗ್ತಾವ್ರಿ. ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಮಿನಿಮಮ್ ಅಂದ್ರೆ ಒಂದು 3-4 ತಾಸು ಬೇಕಾಗುತ್ತಲ್ಲ. ಅದಕ್ಕಾಗಿ ಬೆಳಿಗ್ಗೆನೇ ಹಾಕಿಬಿಟ್ರೆ ಜಲ್ದಿ ಒಣಗ್ತಾವೆ. ಮತ್ತು ಸಂಜೆ 5-6 ಗಂಟೆಗೆ ಮತ್ತೊಂದು kg ಮಾಡಕ್ಕೆ ಬರೋದ್ರಿ. ಅಂದರೆ ಆಲ್ರೆಡಿ ಈಗ ನಾನು 2 kg ಮಾಡಿ ಇಟ್ಟಿದ್ದೀನಿ ರೀ. ಅಂದರೆ ಇನ್ನೊಂದು kg ಮಾಡಿದ್ದೆ, ಅವು ಸ್ವಲ್ಪ ಎಲ್ಲ ಹಾಳಾಗಿಬಿಟ್ಟಿದ್ದಲ್ಲ, ಹಾಗಾಗಿ ಇವತ್ತನೇ 2 kg ಮಾಡಬೇಕು. ನಾಳೆ ಸ್ವಲ್ಪ ಬೇರೆ ಕೆಲಸ ಐತಿ, ಅದಕ್ಕಾಗಿ ಇವತ್ತು ಬೆಳಗ್ಗೆ 1 kg ಮತ್ತು ಸಾಯಂಕಾಲ 1 kg ಮಾಡಿಬಿಟ್ರೆ ಒಂದು 4 kg ಹಪ್ಪಳನ ರೆಡಿ ಆಗ್ತಾವ್ರಿ. ಅಂದರೆ ಒಬ್ಬರಿಗೆ ಕಳ್ಸೋದೈತಿ, ಅದಕ್ಕಾಗಿ ರೆಡಿ ಮಾಡಾಕತ್ತಿದ್ದು. ಅಮೌಂಟ್ ಕೊಟ್ಬಿಟ್ರಂತೂ ಇನ್ನಷ್ಟು ಜಾಸ್ತಿ ಜವಾಬ್ದಾರಿ ತೊಗೊಂಬಿಟ್ಟು ಮಾಡಬೇಕಾಗುತ್ತಲ್ರಿ. ಅಂದ್ರೆ ಹೇಳಿ ಟೈಮ್ಗೆ ಕಳಿಸ್ಬೇಕನ್ನೋ ಒಂದು ಉದ್ದೇಶ ಅಷ್ಟೇ ರೀ. ಆಗ್ಲಿಕ್ಕಂದ್ರೆ ರೊಕ್ಕ ತೊಗೊಳಕ್ಕೆ ಹೋಗಂಗಿಲ್ಲ ಅಂದ್ರೆ ಅಮೌಂಟ್ ಬೇಡ ರೀ, ರೆಡಿ ಮಾಡಿದ್ಮೇಲೆ ಹಾಕ್ರಿ ಅಂತ ಹೇಳ್ತೀನಿ. ಈಗಿದ್ರೆ ಹಾಕಿದ್ರೆ ಅವರು ನಾಳೆ ಅಥವಾ ನಾಡಿದ್ದು ಕಳಿಸ್ರಿ ಅಂತೇಳಿ. ಆ್ಯಕ್ಚುಲಿ ನಾನು ಬುಧವಾರ ಕಳಿಸ್ಬೇಕಂತ ಅಂದಿದ್ದೆ ರೀ, ನಾಳೆನೇ ಅವರು ಇರಂಗಿಲ್ಲ ರೀ, ನಾನು ಗುರುವಾರ ದಿವಸ ಕಳಿಸ್ರಿ ಅಂತ ಹೇಳ್ಯಾರು. ಅದಕ್ಕಾಗಿ ಫಸ್ಟಿಗೆ 1 kg ಹಪ್ಪಳನ ರೆಡಿ ಮಾಡಿ ಅವನ್ನೆಲ್ಲ ಹಾಕಿಬಿಟ್ಟು ನಾನಿನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮತ್ತೊಂದು kg ಹಿಟ್ಟು ರೆಡಿ ಮಾಡ್ಬೇಕಂತೇಳಿ ಈ ಕಡೆ ಪಾಲಕನು ಹಂಗೆ ಕುದಿಸಾಕಿಟ್ಟಿದ್ದೀನಿ. ಅಂದರೆ ಹಿಟ್ಟು ರೆಡಿ ಮಾಡಿಟ್ಟು ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಇದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಮತ್ತೆ ಹಪ್ಪಳ ಮಾಡೋಕ್ಕೆ ಬರುತ್ತಲ್ರಿ. ಚಂತನ ಟೈಮ್ ಸಿಗಂಗಿಲ್ಲ ರೀ, ಒಂದು ಕೆಲಸ ಎಕ್ಸ್ಟ್ರಾ ಆಗ್ಬಿಟ್ರೆ ಅಂತೂ ಟೈಮ್ ಸಿಗೋದೇ ಇಲ್ಲ. ಹಾಗಾಗಿ ಒಟ್ಟಿಗೆ ಮಾಡಿಬಿಟ್ರೆ 2 ಕೆಲಸ ಆಗ್ತಾವೆ. ಮತ್ತು ಇದನ್ನು ಅಂದರೆ ಪಾಲಕ್ ಕುದಿಸಿ ಅದನ್ನ ತಣ್ಣೀರಿಗೆ ಹಾಕಿ ಇಟ್ಬಿಟ್ರೆ ರುಬ್ಬಿ ಹಿಟ್ಟು ರೆಡಿ ಮಾಡೋಕ್ಕೆ ಬರುತ್ತಂತ ಹೇಳಿ ಅದನ್ನು ಆ ಕಡೆ ಬೆನೆಸಿ ಇಟ್ಬಿಟ್ಟು ಈ ಕಡೆ ಚಪಾತಿ ಮತ್ತು ಪಲ್ಯ ಮಾವಿನ ಹಣ್ಣು ಸೀಕರ್ಣಿ ಮಾಡಿಬಿಟ್ಟು ಊಟ ಮಾಡಾಕಂತೀನಿ ನೋಡ್ರಿ. ಹೊಟ್ಟಿಗಂತೂ ಬೇಕು, ಟೈಮ್ ಟು ಟೈಮ್ ಅಡುಗೆ ಮಾಡಬೇಕು ರೀ. ಇದನ್ನೂ ಎಕ್ಸ್ಟ್ರಾ ಕೆಲಸ ಆಗ್ಬಿಡುತ್ತಲ್ಲ, ಹಾಗಾಗಿ ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ನಮ್ಮ ಆರೋಗ್ಯನೂ ಚಲೋ ಇರುತ್ತಲ್ರಿ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಟೈಮ್ ಟು ಟೈಮ್ ಊಟ ಮಾಡಾಕ್ರಿ. ಅಂದರೆ ಬೆಳಗ್ಗೆ 9 ಗಂಟೆ ಒಳಗಡೆ ನಾಷ್ಟ, ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ, ಆ ಥರ ರೀ. ಊಟ ಎಲ್ಲ ಮುಗಿಸ್ಬಿಟ್ಟು ಹಪ್ಪಳನೂ ಹಾಕಿದ್ದೆ ಅಲ್ರಿ. ಅವನ್ನ ನಿನ್ನೆ ಹಪ್ಪಳ ಮಾಡಿದ್ದೆಲ್ಲ ಭಾಳ ಜಾಸ್ತಿ ಸೀಳ್ಬಿಟ್ಟಿದ್ವು ಅಲ್ರಿ ಹಿಟ್ಟು, ಅದು ಸರಿಯಾಗಿ ಆಗ್ಲಾರ ಬಿಟ್ಟಕ್ಕೋ ಯಾಕೇನೋ ಗೊತ್ತಿಲ್ಲ ಅಂತ ಹೇಳಿದ್ದೆ ಅಲ್ರಿ. ಹಾಗಾಗಿ ಅವನ್ನೆಲ್ಲ ಸರಿಯಾಗಿ ಇದ್ದಿದ್ದು ಸಪ್ರೇಟಾಗಿ ಕೊಡಾಕಂತ ಎತ್ತಿಟ್ಟು ಮತ್ತು ಸ್ವಲ್ಪ ಎಲ್ಲ ಭಾಳ ಸೀಳಿದ್ದು ಬೇರೆ ಕಡೆ ಎತ್ತಿ ಇಟ್ಟಿರೆ ಅಂದರೆ ನಮಗೆ ಯೂಸ್ ಮಾಡೋಕೆ ಬರುತ್ತೆ ಅಂತೇಳಿ. ಸಂಡ್ಗಿನೂ ನೋಡಿರಿ ನಿನ್ನೆ ಹಾಕಿದ್ದು ಒಣಗ್ಯವು, ಯಾವಾಗ ಒಣಗಿಸ್ತೀರಿ ಅಕ್ಕ ಅಂತ ಕೇಳಾಕತ್ತಿದ್ರು. ಅಂದರೆ ಸ್ವಲ್ಪ ಒಣಗಿದ ಮೇಲೆ ಏನೈತಲ್ಲ, ಅಂದರೆ ಫುಲ್ ಮ್ಯಾಲಿಂದೆಲ್ಲ ಡ್ರೈ ಆದಮೇಲೆ ಒಯ್ದು ಬಿಸಿಲಿಗೆ ಹಾಕ್ತೀನಿ ರೀ. ಆಮೇಲೆ ಏನೈತಲ್ಲ ಒಂದು ದಿವಸ ಬಿಸಿಲಿಗೆ ಇಟ್ಟರೆ ಆಯಿತು, ಒಣಗ್ತಾವೆ. ಅಂದರೆ ಹೊರಗಡೆ ಹೋಗಿ ಮ್ಯಾಲೆ ಹಾಕಿಬಿಟ್ರೆ ಧೂಳೂ ಜಾಸ್ತಿ ಬರುತ್ತೆ ಮತ್ತು ನಮಗೂ ಅಷ್ಟೊಂದು ತನಕ ಕೂತ್ಬಿಟ್ಟು ಬಿಸಿಲಾಗ ಸಂಡ್ಗೆ ಹಾಕೋಕೆ ಆಗಂಗಿಲ್ಲ ರೀ. ನಾನು ಫ್ಯಾನ್ ಹಚ್ಚಿಬಿಟ್ಟು ಈ ಥರ ಮನೆಯೊಳಗೆ ಹಾಕಿಬಿಟ್ಟು ಒಂದು ದಿವಸ ಮನೆಯೊಳಗೆ ಒಣಗಿಸಿ ನೆಕ್ಸ್ಟ್ ಏನೈತಲ್ಲ ಬಿಸಿಲಿಗೆ ಒಯ್ದು ಹಾಕೋದ್ರಿ. ಅಂದರೆ ಮನೆಯೊಬ್ರು ಕೇಳಿದರು ಯಾವಾಗ ಬಿಸಿಲಿಗೆ ಹಾಕ್ತೀರಿ ಅಕ್ಕ ಅಂತೇಳಿ, ಅದಕ್ಕಾಗಿ ಹಾಕತ್ತಿದ್ರಿ. ಶಾವ್ಗಿನೂ ಬೆಳಗ್ಗೆನೇ ಬಿಸಿಲಿಗೆ ಹಾಕಿದ್ದೆ ರೀ. ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಂದರೆ ಬಿಸಿಲಿಗೆ ಒಯ್ದು ಹಾಕಬೇಕಿತ್ತು. ಸಂಡ್ಗೆ ಸ್ವಲ್ಪ ಲೇಟಾಗಿನೇ ಒಯ್ದು ಹಾಕಿದ್ರಿ. ಅಂದರೆ ಶಾವ್ಗೆ ಎಲ್ಲ ಹಾಕಿದ್ದಿಲ್ಲ, ಶಾವ್ಗಿನ ಅದನ್ನ ಸೂಡು ಕಟ್ಬಿಟ್ಟು ಎಲ್ಲ ಕೆಳಗಡೆ ತಂದು ಈ ಥರ ಸ್ಟೋರ್ ಮಾಡಿ ಇಡಾಕಂತೀನಿ ನೋಡ್ರಿ. ಈ ವರ್ಷ ಅಂತೂ ಆಲ್ರೆಡಿ ಬಿಸಿಲು ಹೋಗೇ ಬಿಡ್ತ್ರಿ. ನೆಕ್ಸ್ಟ್ ವರ್ಷ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಿಬಿಟ್ಟು ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ಹಪ್ಪಳ, ಸಂಡ್ಗೆ ಮತ್ತು ಶಾವ್ಗೆ
ಮಸಾಲೆ ಖಾರ ಯಾವುದೇ ಆಗಲಿ ಬಿಸಿಲಿದ್ದಾಗನೇ ಜಾಸ್ತಿ ಪರ್ಫೆಕ್ಟಾಗಿ ಆಗುತ್ತೆ ರೀ. ನಮ್ಮ ಕಡೆ ಎಲ್ಲ ವರ್ಷಕ್ಕೆ ಒಂದು ಸಲನೇ ಮಾಡಿ ಇಟ್ಕೊಳ್ಳೋದು ಅದೇ ಬೆಸ್ಟ್ ರೀ. ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಿಬಿಟ್ಟು ಎಲ್ಲ ರೀತಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ವರ್ಷ ಅಂತೂ ಮಳೆಗಾಲ ಚಾಲೂನೇ ಆಗ್ಬಿಡ್ತು ರೀ. ಯಾವಾಗಾರ ಒಂದು ಸಲ ಬಿಸಿಲು ಬೀಳುತ್ತೆ ಮತ್ತು ಸಡನ್ನಾಗಿ ಮೋಡ ಆಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗ್ತಾ ಇರ್ತೈತಿ. ಇವತ್ತು ಮಾತ್ರ ಶಾವ್ಗೆ ಮಸ್ತಾಗಿ ಒಣಗಿದ್ದು ನೋಡಿರಿ. ಎಲ್ಲ ಸೂಡು ಕಟ್ಟಿ ತಂದು ಈ ಥರ ಚೀಲದಾಗ ಹಾಕಿ ಸ್ಟೋರ್ ಮಾಡಿ ಇಡಾಕಂತೀನಿ ರೀ. ಆ್ಯಕ್ಚುಲಿ ಅವಕ್ಕೊಂದು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಸ್ವಂತ ಮನೆ ಇದ್ರೆ ಆ ಥರ ಎಲ್ಲ ಮಾಡೋಕೆ ಆಗುತ್ತೆ ರೀ. ನೋಡೋಣ ನೆಕ್ಸ್ಟ್ ವರ್ಷ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರೀ, ದೇವರ ಆಶೀರ್ವಾದದಿಂದ ಏನು ಆಗುತ್ತೋ ಒಟ್ಟು ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊತೀನಿ ರೀ. ಹಾಗಾದ್ರೆ ಈ ಸಲ ಶಾವ್ಗೆ ಮಾಡಿಸಿದಾಗ ಎಷ್ಟು ಬುಕ್ನಿ ಆಗ್ಬಿಟ್ಟಾವೆ ರೀ. 4-5 kg ಅಷ್ಟು ಬುಕ್ನಿನೇ ಆಗ್ಬಿಟ್ಟಾವೆ. ಯಾಕಂದ್ರೆ ಅಲ್ಲಿಂದ ಗಾಡಿ ಮೇಲೆ ತರೋದು, ಮತ್ತು ಮ್ಯಾಲೆ ಒಯ್ದು ಹಾಕೋದು, ಮತ್ತು ಕೆಳಗೆ ತರೋದು, ಮತ್ತು ಅಲ್ಲಿ ಹಸಿ ಇದ್ದಾಗನ ತೆಗಿಯೋದು, ಈ ಥರ ಆದಾಗೇನಿಲ್ಲ ಜಾಸ್ತಿ ಈ ಥರ ಬುಕ್ನಿ ಆದಾಗ ಜಾಸ್ತಿ ಬೇಜಾರನು ಅಂತ ಅನಿಸ್ತಿರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಮನೆಗೆ ಯೂಸ್ ಆಗ್ತೈತಿ ಅಂದ್ರೆ ಉಪ್ಪಿಟ್ಟದು ಮಾಡೋಕೆ ನಡೆಯುತ್ತಲ್ಲ. ಮತ್ತೊಬ್ರಿಗೆ ಕೊಡೋದಂದ್ರೆ ಸ್ವಲ್ಪ ನೀಟಾಗಿ ಇದ್ದಿದ್ದಾಗ ಕೊಡಬೇಕಾಗುತ್ತೆ. ಅದಕ್ಕಾಗಿ ನಾನು ಬುಕ್ನಿ ಎಲ್ಲ ತೆಗೆದ್ಬಿಟ್ಟು ಅವನ್ನ ಕ್ಲೀನ್ ಮಾಡಿ ಈ ಥರ ಬೇರೆ ಡಬ್ಬಿಗೆ ಅಥವಾ ಕವರಿಗೆ ಹಾಕಿ ಇಟ್ಟಿರ್ತೀನಿ ರೀ. ಡಬ್ಬಿ ಆಲ್ರೆಡಿ ಹೋದ ಸಲ ಮಾಡಿದ್ದು ತುಂಬೈತಿ. ಅದಕ್ಕಾಗಿ ಈ ಥರ ಕವರಿಗೆ ಹಾಕಿ ಇಡಾಕತ್ತಿದ್ದು. ಬೇರೆ ಡಬ್ಬಿ ಖಾಲಿ ಮಾಡಿಬಿಟ್ಟು ಹಾಕಿ ಇಟ್ರೈತಿ. ಈಗ ಸದ್ಯಕ್ಕೆ ಈ ಕವರಿಗೆ ಹಾಕಿ ಇಟ್ರೈತೆ ಅಂತಾರೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟನೆ ಇಡಬೇಕಾಗುತ್ತೆ. ಅಂದ್ರೆ ಗಾಳಿಗೆ ಏನಾದರೂ ಬಿದ್ದಿದ್ರೆ ಮಾಡಿದ್ರೆ ಆ ಥರ ಎಲ್ಲ ಸ್ವಚ್ಛ ಮಾಡಿ ಇಟ್ಬಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಡಾಕಂತೀನಿ ನೋಡಿರಿ. ಇವತ್ತು ಶಾವ್ಗೆಗೆಲ್ಲ ಜುಟ್ಟ ಹಾಕಿಬಿಟ್ಟು, ಅಂದ್ರೆ ನಮ್ಮ ಕಡೆ ಈ ಥರ ಆ ಕಡೆ ಈ ಕಡೆ ಒಂದು ಸಣ್ಣವರಿದ್ದಾಗ ಜುಟ್ಟ ಅಂತಿದ್ವಿ ನಾವು. ಅಂದರೆ ಏನಂತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಕಡೆ ಆ ಥರ ಅನ್ನೋದು. ಆ ಥರ ಕ್ಲಿಪ್ ಹಾಕಿಬಿಟ್ಟು ಇಡಾಕಂತಿದ್ದೆ. ನಾನು ಇದ್ರ ಆ ಥರ ಅನ್ನಾಕತ್ತಿದ್ಲು. ಅದಕ್ಕಾಗಿ ನಗುನು ಬರಾಕತ್ತಿತ್ತು. ಅಂದರೆ ಟೈಟಾಗಿ ಪ್ಯಾಕ್ ಮಾಡಿ ಇಟ್ಟರೆ ಏನೂ ಹೋಗಂಗಿಲ್ಲ ಅಲ್ರಿ. ಹಂಗೆ ಓಪನ್ ಆಗಿಬಿಟ್ರೆ ಏನಾದರೂ ಸೇರ್ಕೊಂತಾವಲ್ರಿ. ಅದಕ್ಕಾಗಿ ಈ ಥರ ಟೈಟಾಗಿ ಪ್ಯಾಕ್ ಮಾಡಿಟ್ರೆ ಏನೂ ಸೇರಂಗಿಲ್ಲ ಅಂತ ಈ ಥರ ಕ್ಲಿಪ್ಪೆಲ್ಲ ಹಾಕಿಬಿಟ್ಟು ಟೈಟಾಗಿ ಪ್ಯಾಕ್ ಮಾಡಿ ಇಟ್ಟು ತಲೆಗೆ ಮೆಹಂದಿ ಹಚ್ಕೊಳಕಂತಿದ್ದು ನೋಡಿರಿ. ಊರಿಗೆ ಹೋಗೋದೈತಿ, ಹಂಗಾಗಿ ತಲೆಗೆ ಮೆಹಂದಿ ಹಚ್ಕೊಳಕಂತಿದ್ದು. ಎಲ್ಲಿ ಏನು ಅಂತೇಳಿ ನಾಳೆ ಅಥವಾ ನಾಡಿದ್ದು ಹೇಳ್ತೀನಿ ರೀ. ಗುರುವಾರ ಹೋಗೋದೈತಿ. ಅದಕ್ಕಾಗಿ ಸ್ವಲ್ಪ ನೆತ್ತಿ ಒಳಗೆ ವೈಟ್ ಕೂದಲನ್ನು ಸ್ವಲ್ಪ ಜಾಸ್ತಿ ಕಾಣಕತ್ತಿದ್ದು. ಅದಕ್ಕಾಗಿ ಬೆಳಗ್ಗೆನೇ ಮೆಹಂದಿ ಕಲಿಸಿಟ್ಟಿದ್ದು. ಎಲ್ಲ ಕೆಲಸ ಮುಗಿದ್ಮೇಲೆ ಹಚ್ಕೊಂಡ್ರೆ ಆಯ್ತು ಅಂತಾರೆ. ಸಬ್ಸ್ಕ್ರೈಬರ್ ಒಬ್ಬರು ಕೋಲಾರಿಂದ ಕಾಲ್ ಮಾಡಿದರು. ಅವ್ರ ಮಕ್ಕಳಿಗೆ ಹಾಯ್ ಹೇಳ್ರಿ ಅಕ್ಕ ಅಂತ ಹೇಳಿದರು. ಅವ್ರಿಗೆ 3 ಜನ ಮಕ್ಕಳು ರೀ. 2 ಹೆಣ್ಮಕ್ಳು, ಒಬ್ರು ಗಂಡು ಮಗ ರೀ. ಅವ್ರ ಮಕ್ಕಳ ಹೆಸ್ರು ಏನೈತಲ್ಲ, ಅಕ್ಷರ, ಅನ್ವಿಕಾ, ವೇದಾಂಶ ಅಂತ ಹೇಳಿ. ಹಾಯ್ ಅಕ್ಷರ, ಅನ್ವಿಕಾ, ವೇದಾಂಶ. ದೇವರು ಒಳ್ಳೇದು ಮಾಡಲಿ, ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯನ್ನು ತಂದು ಕೊಡಲಿ ಅಂತೇಳಿ ಭಗವಂತನ ಹತ್ರ ನಾನು ಕೇಳ್ಕೊತೀನಿ. ಗರಿ ತಲೆಗೆ ಮೆಹಂದಿ ಹಚ್ಕೊಂಡ್ಬಿಟ್ಟು ಹಪ್ಪಳನ ಬೆಳಗ್ಗೆನೇ ಮಾಡಿ ಹಾಕಿದ್ದೆ ಅಲ್ರಿ. ಇವಾಗ 6 ಗಂಟೆ ಆಗ ಬಂದೈತಿ. ಹಪ್ಪಳನೂ ಒಣಗಿಬಿಟ್ಟಾವ ನೋಡಿರಿ. ಕೆಲವೊಬ್ರು ಕೇಳಾಕತ್ತಿದ್ರಿ ಮನ್ಯಾಗ ಹಪ್ಪಳನ ಹೆಂಗೆ ಒಣಗಿಸ್ತೀರಿ ಅಂತೇಳಿ. ಬೆಳಗ್ಗೆನೇ ಹಾಕಿದ್ದು, ಇವಾಗ 6 ಗಂಟೆಗೆಲ್ಲ ಹಪ್ಪಳ ಒಣಗಿಬಿಟ್ಟಾವ ನೋಡಿರಿ. ಅಂದ್ರೆ ಒಂದು ಸಲ ಬಿಸಿಲಿಗೆ ಇಡಬೇಕು ರೀ. ಈ ಥರ ಒಣಗಿದ್ಮೇಲೆ ರೀ ಒಂದು ಸಲ ಬಿಸಿಲಿಗೆ ಹಾಕಿಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ನಾನು ಹಪ್ಪಳ ಮತ್ತು ಸಂಡ್ಗೆ ಕಳಿಸ್ದಾಗೂ ಅಷ್ಟೇ ರೀ. ನೀವು ಒಂದು ದಿವಸ ಅಂದ್ರೆ ಒಂದು 4-5 ತಾಸು ಬಿಸಿಲಿಗೆ ಹಾಕಿ ಡಬ್ಬಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಜಲ್ದಿ ಹಾಳಾಗಂಗಿಲ್ಲ ರೀ. ಯಾಕೆಂದ್ರೆ ನಾನು ಜಾಸ್ತಿ ಒಣಗಿಸಿ ಕೊಟ್ಟಾಗೇನಿತ್ತಲ್ಲ, ಪ್ಯಾಕ್ ಮಾಡಿದಾಗೇನಿಲ್ಲ ಜಲ್ದಿ ಮುರಿತಾವೆ. ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ಬಿಸಿಲಿಗೆ ಹಾಕಕ್ಕೆ ಹೋಗಂಗಿಲ್ಲ ರೀ. ನೀವು ಒಂದು ಸಲ ಕೊಟ್ಟು ಕಳಿಸ್ದಾಗೇನಿಲ್ಲ ಬಿಸಿಲಿಗೆ ಹಾಕಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ರಿ. ಕೆಳಗಡೆ ಏನಿತ್ತಲ್ಲ ಡಬ್ಬಿ ಕೆಳಗಡೆ ಒಂದು ಪೇಪರ್, ಸ್ವಲ್ಪ ಉಪ್ಪು ಅಥವಾ ಒಂದು 4 ಮೆಣಸಿನ್ಕಾಯಿ ಹಾಕಿ ಇಟ್ಬಿಟ್ರೆ ವರ್ಷಾನ್ಗಟ್ಲೆ ಇಟ್ಕೋಬೋದು ನೋಡಿರಿ. ಹೋದ ವರ್ಷ ಮಾಡಿದ್ದು ಇನ್ನೂ ನನ್ನ ಕಡೆ ಸಂಡ್ಗೆ ಮತ್ತು ಹಪ್ಪಳ ಸ್ವಲ್ಪ ಅದಾವು, ಹಾಳಾಗಂಗಿಲ್ಲ ರೀ. ಅಂದ್ರೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿಡ್ಬೇಕಾಗುತ್ತೆ ರೀ. ಈಗಿದ್ರೆ ತಲೆಗೆ ಮೆಹಂದಿ ಹಚ್ಕೊಂಡು ಸ್ವಲ್ಪ ಒಣಗಿದ್ರಿ ದೇವ್ರ ಮುಂದೆ ದೀಪ, ಅಂದ್ರೆ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಚಹಾ ಎಲ್ಲ ಕುಡಿದ್ಬಿಟ್ಟು ಕುಂತಿದ್ದೆ ರೀ. ನನ್ನ ಮಗ ಇದ್ರೆ ಏನಾದರೂ ಸ್ನ್ಯಾಕ್ಸ್ ಮಾಡಿರಿ ಮಮ್ಮಿ ಅಂತ ಕೇಳಾಕತ್ತಿದ್ದ. ನಾನಿದ್ರೆ ಬದ್ನಿಕಾಯಿ ಬಜ್ಜಿ ಮಾಡಿಕೊಡ್ಲೇನೋ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡ್ಲೇನೋ ಅಂತಂದ್ರೆ ಒಲ್ಲೆ ಅಂತಂದ. ಮತ್ತು ಚುಮ್ಮರಿ ಮಾಡಿಕೊಡ್ತೀನಿ ಅಂದ್ರೂ ಒಲ್ಲೆ ಅಂತಂದ. ಮತ್ತು ಏನು ಮಾಡಿಕೊಡ್ಲಿ ಅಂದ್ರೆ ಏನಾರ ಬ್ಯಾರೆದು ಮಾಡಿಕೊಡ್ರಿ ಅಂತ ಕೇಳಾಕತ್ತ. ಏನೂ ಬೇಡ ಬಿಡು, ಹಪ್ಪಳನೂ ಫ್ರೈ ಮಾಡಿಕೊಡ್ತೀನಿ, ಅದನ್ನೇ ಸ್ನ್ಯಾಕ್ಸ್ ಅಂತ ತಿನ್ಕೊಂಬಿಡು ಅಂತ ಫ್ರೈ ಮಾಡಾಕಂತೀನಿ ನೋಡಿರಿ. ಅಂದ್ರೆ ಹಪ್ಪಳನೂ ಸ್ವಲ್ಪ ಜಾಸ್ತಿ ಸಿಳಿ ಇದ್ದಲ್ಲ, ಅಂದ್ರೆ ಒಂದು ಬಾಕ್ಸ್ ಇನ್ನೂ ಅದಾವು, ಒಂದು ಡಬ್ಬಿ ರೀ. ಮತ್ತು ನಿನ್ನೆ 1 kg ಹಾಗೆ ಆಗಿದ್ದಲ್ಲ, ಅದಕ್ಕಾಗಿ ಹಪ್ಪಳನೇ ಫ್ರೈ ಮಾಡಿಕೊಟ್ರೆ ಆಯಿತು. ಖಾಲಿನೂ ಆಗ್ತಾವಲ್ರಿ ಮತ್ತು ಟೇಸ್ಟು ಇರುತ್ತೆ, ಸ್ನ್ಯಾಕ್ಸ್ನೂ ಇದನ್ನೇ ಆಗುತ್ತೆ ಅಂತ ನಾನು ಒಂದಿಷ್ಟು ಹಪ್ಪಳನ ಫ್ರೈ ಮಾಡಿಬಿಟ್ಟು ನಾನು ಮನು ತನು 3 ಮಂದಿ ಕುಂತು ಸ್ನ್ಯಾಕ್ಸ್ ತಿನ್ನಾಕಂತೀವಿ ನೋಡಿರಿ. ಚಹಾ ಕುಡ್ದಿದ್ದೆ. ಆ್ಯಕ್ಚುಲಿ ಚಹಾ ಮನು ತನು ಒಲ್ಲೆ ಅಂತಂದರು. ನಾನು ಚಹಾ ಕುಡಿದು ಸುಮ್ಮನೆ ಕುಂತಿದ್ದೆ. ಮತ್ತು ಅವ್ರು ಕೇಳಿದ ಕೂಡಲೇ ಹಪ್ಪಳನೂ ಫ್ರೈ ಮಾಡಿಬಿಟ್ಟು ಕೊಟ್ಟೆ ನೋಡಿರಿ. ನಾನು ತಿನ್ನಾಕತ್ತಿದ್ದೆ. ತನು ಇದ್ರೆ ಅಡುಗೆನೂ ಮಾಡಿದ್ಲು. ಆ್ಯಕ್ಚುಲಿ ಮಧ್ಯಾಹ್ನ ಮಾಡಿದ ಪಲ್ಯ ಮತ್ತು ಚಪಾತಿ ಇದ್ವು. ಇವಾಗಿದ್ರೆ ಪೂರಿ ಚಾಟ್ ಮಾಡ್ತಂತೇಳಿ ಪೂರಿ ಮತ್ತು ಸ್ವೀಟ್ ಚಟ್ನಿ ಮತ್ತು ಆಲೂ ಗ್ರೇವಿ ಎಲ್ಲ ಮಾಡಿಬಿಟ್ಟು ಅದನ್ನು ಚಾಟ್ ರೆಡಿ ಮಾಡಿದ್ಲು. ನಾವು ಒಂದು ಚಪಾತಿ ಊಟ ಮಾಡಿಬಿಟ್ಟು ತನು ಮಾಡಿದ್ದ ಚಾಟ್ ತಿನ್ನೋಣ ಅಂತೇಳಿ ಮತ್ತೊಂದು kg ಹಪ್ಪಳನೂ ಹಿಟ್ಟು ರೆಡಿ ಮಾಡಿದ್ದೆ ರೀ. ಮತ್ತು 6 ಗಂಟೆ ಮೇಲೆ ಹಪ್ಪಳನೂ ರೆಡಿ ಮಾಡಿಬಿಟ್ಟು, ಅಂದ್ರೆ 4 kg ಮಾಡಬೇಕಿತ್ತಲ್ಲ, ಅದಕ್ಕಾಗಿ
ನಾಳೆ ಮಾಡೋಕ್ಕಾಗಂಗಿಲ್ಲ ರೀ. ನಾಳೆ ಮೆಣಸಿನ್ಕಾಯಿ ಎಲ್ಲ ತುಂಬ ತೆಗಿಯೋದೈತಿ. ಅದಕ್ಕಾಗಿ ಇವತ್ತಿನ ಹಪ್ಪಳ ಹಾಕಿಬಿಟ್ರೆ ಆಯ್ತು. ಅಂದ್ರೆ ಒಂದೊಂದು ದಿವಸ ಒಂದೊಂದು ಕೆಲಸ ಆಗ್ತಾವೆ ರೀ. ಇಡೀ ದಿವಸ ಬೇರೆ ಬೇರೆ ಕೆಲಸ ಮಾಡೋಕ್ಕಾಗಂಗಿಲ್ಲಲ್ಲ. ಅದಕ್ಕಾಗಿ ಈಗಿದ್ರೆ ಮಸ್ತಾಗಿ ಊಟನೂ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಚಪಾತಿ ಪಲ್ಯ ತನೂ ಮಾಡಿರೋ ಪೂರಿ ಚಾಟ್ ಸಖತ್ತಾಗಿ ಬಂದಿತ್ತು. ಸಿಂಪಲ್ಲಾಗೆ ಮಾಡಿಬಿಟ್ರು ನೋಡಿ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ಇನ್ನಷ್ಟು ಜಾಸ್ತಿ ಖುಷಿ ಅನಿಸುತ್ತಲ್ರಿ. ಊಟ ಎಲ್ಲ ಮುಗಿಸ್ಬಿಟ್ಟು 6 ಗಂಟೆ ಮೇಲೆ ಪಾರ್ಸಲ್ ಬಂದಿತ್ತು. ಅಂದರೆ ಡ್ರೆಸ್ ಆರ್ಡ್ರ್ ಹಾಕಿದ್ದೆ ಮತ್ತು ಅದು ಪಾರ್ಸಲ್ ಎಲ್ಲ ಕಳ್ಸೋಕೆ ಕವರ್ ಬೇಕಾಗಿತ್ತು. ಅದನ್ನೂ ಆರ್ಡ್ರ್ ಹಾಕಿದ್ದೆ ರೀ ಆನ್ಲೈನ್ ಒಳಗೆ. ಅದನ್ನೇ ಬಂದಿದ್ದು. ನನ್ನ ಮಗಳಿದ್ರೆ ಯಾವಾಗ ಓಪನ್ ಮಾಡ್ತಾರಂತೇಳಿ ಕಾಯಕತ್ತಿದ್ಲು. ಏನೇ ಬಂದುಬಿಟ್ರು ಫಸ್ಟ್ ಓಪನ್ ಮಾಡಿ ತೋರಿಸ್ಬಿಡ್ಬೇಕು ರೀ. ನಾನು ತಲೆಗೆ ಮೆಹಂದಿ ಎಲ್ಲ ಹಚ್ಕೊಂಡಿದ್ದೆ ರೀ. ಆಮೇಲೆ ತಲೆಯೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಇದು ಮಾಡೋಣಂತ ಅಂದ್ಕೊಂಡು ಸುಮ್ಮನೆ ಇಟ್ಟಿದ್ದೆ ರೀ. ಆದರೆ ಇವಾಗ ಊಟ ಎಲ್ಲ ಮುಗಿಸಿದ್ಮೇಲೆ ನೀವು ಓಪನ್ ಮಾಡ್ತೀರೋ ನಾನೇ ಓಪನ್ ಮಾಡಲಿ ಅಂತೇಳಿ ಕೇಳೋಕೆ ಸ್ಟಾರ್ಟ್ ಮಾಡಿದ್ಲ. ಅದಕ್ಕಾಗಿ ನಾನು ಓಪನ್ ಮಾಡಿ ತೋರಿಸ್ಬಿಡೋಣ ಅಂತ ಓಪನ್ ಮಾಡಕ್ಕಂತೀನಿ ನೋಡಿರಿ. ಅಂದರೆ ಇವಾಗ ಬೇಸರ ಬಂದಿತ್ತು. ಹಾಗಾಗಿ ನಾಳೆ ಬೆಳಗ್ಗೆನೇ ಇಡುವ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬಿಟ್ಟಿದ್ದೆ ರೀ. ಆದರೆ ತನೂ ಭಾಳ ಕೇಳಾಕತ್ತ ಕೂಡಲೇ ಅದನ್ನ ಓಪನ್ ಮಾಡಕ್ಕಂತೀನಿ ನೋಡಿರಿ. ಅಂದರೆ ಸ್ವಲ್ಪ ಕಾಟನ್ ಮಿಕ್ಸ್ ಐತ್ರಿ. ಇದು ಪೂರ್ತಿ ಕಾಟನ್ನೂ ಅಲ್ಲ. ನನಗೆ ಈ ಥರ ಪ್ಲೇನ್ ಆಗಿರೋ ಡ್ರೆಸ್ ಇಷ್ಟ ಆಗುತ್ತೆ. ಮನೂನು ಅಷ್ಟೇ ರೀ. ಜಾಸ್ತಿ ವರ್ಕ್ ಇದ್ದಿದ್ದು ಮತ್ತು ಕಲರ್ ಇದ್ದಿದ್ದು ಎಲ್ಲ ತೊಗೊಂಬಿಟ್ರೆ ಏನು ಮಮ್ಮಿ ಸರಿಯಾಗಿ ಅನ್ಸಂಗಿಲ್ಲ. ಡೀಸೆಂಟಾಗಿ ಇದ್ದಿದ್ದು ತೊಗೋಬೇಕಿಲ್ಲ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೋ. ಅದಕ್ಕಾಗಿ ಪ್ಲೇನ್ ಆಗಿರೋದನ್ನು ಹಾಕಿದ್ದರೆ ಸ್ವಲ್ಪ ದೊಡ್ಡದಾಗಿನೇ ತರಿಸಿರ್ತೀನಿ ನಾನು. ಯಾಕಂದರೆ ಪ್ಯಾಂಟ್ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ. ಅಂದರೆ ನಾವು ಕರೆಕ್ಟ್ ಸೈಜ್ ತರಿಸ್ತೀವಲ್ಲ ಪ್ಯಾಂಟ್ ಮ್ಯಾಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ದೊಡ್ಡದಾಗಿ ಸೈಜ್ ತರಿಸ್ಬಿಟ್ಟು ಮ್ಯಾಲಿನ ಟಾಪ್ ಏನೈತಲ್ಲ ಅದನ್ನ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಯ್ತಂತ ಆ ಥರ ಮಾಡೋದ್ರಿ. ಅಂದರೆ ನಂಗೆ ಮೇನಾಗಿ ಪ್ಯಾಂಟ್ ಸ್ವಲ್ಪ ಕೆಳಗಡೆ ತನಕ ಬರಬೇಕು, ಉದ್ದಿರ್ಬೇಕು ರೀ. ಹಾಗಾಗಿ ಸ್ವಲ್ಪ ಸೈಜ್ ದೊಡ್ಡದನ್ನೇ ತರಿಸಿರ್ತೀನಿ ರೀ. ಈ ಥರ ಐತೆ ನೋಡಿರಿ ವೇಲ್. ಅಂದರೆ ಟಾಪ್ ಪ್ಯಾಂಟ್ ಎರಡೂ ಚಲೋ ಅದಾವ. ಆದರೆ ವೇಲ್ ಮಾತ್ರ ಫುಲ್ ಜಾಗಿ ಥರ ಐತಿ. ತನೂ ಅದನ್ನೇ ಕೇಳಾಕತ್ತಿದ್ಲು ಇಷ್ಟ ಆಯ್ತಿಲ್ಲ ಮಮ್ಮಿ ಅಂಥೇಳಿ. ಇಷ್ಟ ಏನು ಆಗಿಲ್ಲ ರೀ, ಪರವಾಗಿಲ್ಲ, ಓಕೆ ಅಂದರೆ ಸ್ವಲ್ಪ ಟಾಪಿಗೆಲ್ಲ ಮ್ಯಾಲೆ ಸ್ವಲ್ಪ ಸಿಂಪಲ್ಲಾಗಿ ವರ್ಕ್ ಇದ್ದರೆ ಇನ್ನೂ ಬೆಸ್ಟ್ ಅಂತ ಅನಿಸ್ತಿತ್ತು ಅಂತ ಅನ್ಸಾಕತ್ತಿತ್ತು. ಅಂದರೆ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿದರೆ ಇನ್ನೂ ಜಾಸ್ತಿ ಎದ್ದು ಬರ್ತಿತ್ತು ರೀ. ಆದರೆ ಪ್ಲೇನಾಗಿ ಐತಿ, ಪರವಾಗಿಲ್ಲ, ಓಕೆ. ಇಲ್ಲಿ ಯೂಜಿಗೆ ಬೆಸ್ಟ್ ಅಂತ ಅನ್ಸುತ್ತಲ್ರಿ. ನಾನೇನು ಜಾಸ್ತಿ ಗ್ರ್ಯಾಂಡಾಗಿರೋ ಡ್ರೆಸ್ ಎಲ್ಲ ಹಾಕೋಂಗಿಲ್ಲ. ಹಾಗಾಗಿ ಸಿಂಪಲ್ಲಾಗಿದ್ದಿದ್ದೆ ಜಾಸ್ತಿ ಇಷ್ಟ ಆಗೋದು. ಹಂಗಾಗಿ ಅದನ್ನೂ ಓಪನ್ ಮಾಡಿ ನೋಡಿಬಿಟ್ಟು ಮಸಾಲೆ ಖಾರ, ಶೇಂಗಾ ಹಿಂಡಿ ಎಲ್ಲ ಥರ ಪ್ಯಾಕ್ ಮಾಡಿಬಿಟ್ಟು ಈ ಥರ ಕವರ್ ಒಳಗೆ ಹಾಕಿ ಕೊರಿಯರ್ ಕಳ್ಸಕ್ಕೆ ಬರುತ್ತಂತ ಅದನ್ನೇ ಕವರ್ ತರಿಸಿದ್ರಿ. ಆದರೆ ದೊಡ್ಡ ಸೈಜ್ ಅದಾವು. ತನು ಇದ್ರೆ ರಿಟರ್ನ್ ಹಾಕ್ರಿ ಮಮ್ಮಿ ಮತ್ತೆ ಸಣ್ಣ ತರ್ಸಕತ್ರಿ ಅಂತ ಅನ್ನಾಕತ್ತಿದ್ಲು. ಇರ್ಲಿ ಬಿಡಮ್ಮ, ಮತ್ತೆ ರಿಟರ್ನ್ ಕಳ್ಸೋದು ಏನೈತಿ, ಮತ್ತು ಅದನ್ನೂ ಚಾರ್ಜ್ ಆಗುತ್ತಲ್ಲ. ಅಂದರೆ ಅವ್ರು ಕಳ್ಸ್ದವ್ರಿಗೆ ಮತ್ತೆ ರಿಟರ್ನ್ ಕಳ್ಸಿದಾಗ ಚಾರ್ಜ್ ಕೊಡಬೇಕಾಗುತ್ತಲ್ಲ. ಅದಕ್ಕಾಗಿ ಬೇಡ ಬಿಡು, ಇದನ್ನ ಸ್ವಲ್ಪ ಸಣ್ಣ ಮಾಡಿ ಕಳ್ಸಕ್ಕೆ ಬರುತ್ತೆ. ಅಂದರೆ ಟೇಪೆಲ್ಲ ಹಚ್ಚಿ ಕೊಡಕ್ಕೆ ಬರುತ್ತೆ ಅಂತ ಅನ್ನಾಕತ್ತಿದ್ದೆ ರೀ. ಒಂದು ಫೋನ್ ಇದ್ಬಿಟ್ರೆ ರೀ ಕಾಲ್ ಬರಾಕತ್ರಂತೂ ವಾಯ್ಸ್ ಓವರ್ ಕೊಡೋದಾಗಲಿ ವಿಡಿಯೋ ಮಾಡೋದಾಗಲಿ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಹಂಗೆ ಅನ್ಸಾಕತ್ತೈತ್ರಿ. ಇವತ್ತಂತೂ ವಾಯ್ಸ್ ಓವರ್ ಕೊಡೋ ಮುಂದಾಗ ಒಂದು 7-8 ಸಲ ಅದನ್ನ ಬಂದ್ ಮಾಡಿಬಿಟ್ಟು ಫೋನ್ದಾಗ ಮಾತಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಕಂಪ್ಲೀಟ್ ಮಾಡಿದ್ದು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ಸಿಂಪಲ್ಲಾಗೆ ಮಾಡಿದ್ದು. ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ, ಟೇಕ್ ಕೇರ್.